ಸ್ವಾಭಿಮಾನದಿಂದ ಸಂಘಟನೆ ನಡೆಸಿ ಹಳ್ಳಿ. ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಕನ್ನಡ ನಾಡು, ನುಡಿ, ನೆಲಜಲ, ಸಂಸ್ಕೃತಿಯ ಉಳಿವಿಗಾಗಿ ಸ್ವಾಭಿಮಾನದ ಬದುಕನ್ನು ನಡೆಸಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದ ಕೊಪ್ಪಳ ಜಿಲ್ಲಾಧ್ಯಕ್ಷ ಬಸವರಾಜ ಹಳ್ಳಿ ಅವರು ಹೇಳಿದರು. ಸೋಮವಾರದಂದು ಯಲಬುರ್ಗಾ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ನೂತನ ತಾಲೂಕು ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಯಾವ ಸದಸ್ಯರು ಬೇರೆಯವರ ಮಾತಿಗೆ ಕಿವಿಗೊಡದೆ ಸಂಘಟನೆಯನ್ನು ಗ್ರಾಮೀಣ ಮಟ್ಟದಿಂದ ತಾಲೂಕು ಮಟ್ಟದವರೆಗೆ ಬಲಿಷ್ಠಗೊಳಿಸಬೇಕು ಅಂತ ಹೇಳಿದರು. ನಂತರದಲ್ಲಿ ಯಲಬುರ್ಗಾ ನೂತನ ತಾಲೂಕು ಅಧ್ಯಕ್ಷ ರುದ್ರಪ್ಪ ಬೇವೂರ್ ಅವರು ಮಾತನಾಡಿದರು. ಸಂಘಟಕರಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿರದ ಸಮಾನ ಮನಸ್ಕರಾಗಿ ಸಂಘಟಿಸಲು ಮುಂದಾಗಬೇಕು. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹಾಗೂ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಯಾವುದೇ ಭಯವಿಲ್ಲದೆ ಯಾವ ಮುಲಾಜಿಗೂ ಒಳಪಡದೆ ನಿರ್ಭಯವಾಗಿ ಹೋರಾಟವನ್ನು ಮಾಡಬೇಕು. ಸಾರ್ವಜನಿಕರ ಸಮಸ್ಯೆಗಳ ಕೂಗಿಗೆ ಸ್ಪಂದಿಸಲು ಪ್ರತಿಯೊಬ್ಬರು ಮುಂದಾಗಬೇಕು ಅಂತ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಮಹೇಶ್ ನೇರೇಗಲ್, ಕುಕ್ನೂರು ತಾಲೂಕು ಅಧ್ಯಕ್ಷ ಮರಿಯಪ್ಪ ಕನಕಗಿರಿ, ಯುವ ಘಟಕದ ಮಂಜುನಾಥ್ ತಳವಾರ್, ಶರಣು ಕಾಳಿ, ಸುಖಮುನಿ ನಾಯಕ್, ಬಸವರಾಜ್ ಹುಲಿ, ಅಮರೇಶ್ ಗೌಡ್ರು, ಹನುಮಂತ ಸಣ್ಣಮನಿ, ರಮೇಶ್ ರಾವಣಕಿ, ಬಸವರಾಜ್ ಹುಲಿ, ಪ್ರವೀಣ್ ಲಿಂಗನಬಂಡಿ ಇನ್ನಿತರ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪಂಚಯ ಹಿರೇಮಠ್, ರಾಷ್ಟ್ರಕ್ರಾಂತಿ ನ್ಯೂಸ್, ಕೊಪ್ಪಳ. ಕುಕ್ನೂರು ಮತ್ತು ಯಲಬುರ್ಗಾ ತಾಲೂಕು ಪದಾಧಿಕಾರಿಗಳಿಗೆ ಆಯ್ಕೆಯಾಗಿದ್ದೀರಿ. ಇವತ್ತು ಪ್ರಮಾಣ ಪತ್ರ ಕೂಡ ಸ್ವೀಕಾರ ಮಾಡಿದ್ದೀರಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ನಾವು ನಮ್ಮ ಸಂಘಟನೆ ಹೆಸರು ತಕ್ಕಂಗೆ ನಾವು ಕೂಡ ಸ್ವಾಭಿಮಾನದಿಂದ ಹೋರಾಟವನ್ನು ಮಾಡುತ್ತಾ ಇವತ್ತು ತಾಯಿ ಭುವನೇಶ್ವರಿಯ ನಾವು ಈ ಭೂಮಿ ಮೇಲೆ, ಈ ಕನ್ನಡ ನಾಡಿನಲ್ಲಿ ಹುಟ್ಟಿದೀವಿ ಮೇಲೆ ತಾಯಿ ಭುವನೇಶ್ವರಿ ಋಣವನ್ನು ಅಟ್ಲೀಸ್ಟ್ ಈ ನಾಡು ನುಡಿ ವಿಚಾರಾಧಾರವಾಗಿ ಇವತ್ತು ನಾವು ಹೋರಾಟ ಮುಖಾಂತರ ತಾಯಿ ಭುವನೇಶ್ವರ ಋಣವನ್ನು ನಾವೆಲ್ಲರೂ ತೀರಿಸೋಣ ಅಂತಂದು ಈ ಸಭೆ ಮುಖಾಂತರ ತಮ್ಮೆಲ್ಲ ನೂತನ ಪದಾಧಿಕಾರಿಗಳಿಗೆ ಕೇಳಿಕೊಳ್ತಾ ಇದ್ದೇನೆ. ತಾವು ಯಾವುದೇ ವಿಚಾರದಲ್ಲಿ ಹೋರಾಟಕ್ಕೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಯಾವುದೇ ಸಮಯದಲ್ಲಿ ಕರೆ ನಿಮ್ಮ ಜೊತೆಗೆ ನಾನು ಇರ್ತೀನಿ. ಇವತ್ತು ನೀವು ಕೂಡ ಗ್ರಾಮ ಘಟಕ ಅಧ್ಯಕ್ಷರಿರಲಿ, ಯಾರೇ ಇರಲಿ, ಇವತ್ತು ನಾವು ಅಧಿಕಾರ ಆ ಜಿಲ್ಲಾಧ್ಯಕ್ಷರು, ಈ ತಾಲೂಕು ಅಧ್ಯಕ್ಷರು ಅಲ್ಲ. ಇವತ್ತು ನಮಗ ಈ ಸಂಘಟನೆ ಕಟ್ಟಕ್ಕೆ ಈ ಪೋಸ್ಟಿಂಗ್ ಮಾತ್ರ. ಇವತ್ತು ಈ ಸಂಘಟನೆಯನ್ನು ಗ್ರಾಮ ಮಟ್ಟದಿಂದ ಇವತ್ತು ಜಿಲ್ಲಾ ಮಟ್ಟದವರೆಗೂ ಬೆಳೆಸುವಂತ ಕಾರ್ಯ ತಮ್ಮೆಲ್ಲ ತಾಲೂಕು ಅಧ್ಯಕ್ಷರು ಮತ್ತು ತಾಲೂಕು ಪದಾಧಿಕಾರಿಗಳಿಗೆ ಹೊಣೆಯಾಗಿರುತ್ತದೆ. ತಾವೆಲ್ಲರೂ ಇವತ್ತು ಸಂಘಟನೆ ಬೆಳೆದರೆ ನಾವು ಕೂಡ ಬೆಳೆದಂತೆ ಯಾವುದೇ ರಾಜಕೀಯಕ್ಕೆ, ಯಾವುದೇ ವ್ಯಕ್ತಿಗಳಿಗೆ ಯಾವುದೇ ಟೀಕೆಗಳನ್ನು ಮಾಡಿದ್ರು ಕೂಡ ಯಾವುದೇ ಟೀಕೆಗಳಿಗೆ ತಲೆ ಕೊಡಿಸಲಾರದೆ ಇವತ್ತು ಅವರು ಟೀಕೆ ಮಾಡೋದು, ಇವತ್ತು ಈ ಸಂಘಟನೆ ಒಡೆಯ ಕೆಲಸಕ್ಕೆ ಟೀಕೆ ಮಾಡ್ತಾರೆ ವಿನ ನಾವು ಈ ಸಂಘಟನೆ ನಾವು ಹಾಳಾಗಕ್ಕೆ, ನಾವು ಇದಾಗಕ್ಕೆ ಟೀಕೆ ಮಾಡಲ್ಲ. ಅವರು ಈ ಸಂಘಟನೆ ಒಡೆಯಕ್ಕೋಸ್ಕರ ಟೀಕೆ ಮಾಡ್ತಾ ಇರ್ತಾರೆ. ಯಾವುದಕ್ಕೂ ಕಿವಿ ಕೊಡದೆ ಇವತ್ತು ನಾವೆಲ್ಲರೂ ಒಂದೇ ಕುಟುಂಬದ ರೀತಿ ನಾವು ಹೋರಾಟವನ್ನು ಮಾಡೋಣ, ಇವತ್ತು ಪ್ರಾಮಾಣಿಕವಾಗಿ ಸಂಘಟನೆ ಮಾಡೋಣ ಅಂತೇಳಿ ನಮ್ಮೆಲ್ಲ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಇವತ್ತು ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಜೈ. ನೂತನ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರುಗಳು ತಾವು ತಮ್ಮ ಅನಿಸಿಕೆಗಳನ್ನು ಹೇಳ್ಬೇಕಂತೇಳಿ ಕುಕ್ನೂರು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮರಿಯಪ್ಪ ಅವರು ಕೂಡ ತಮ್ಮ ಈ ಸಂಘಟನೆ ವಿಚಾರಧಾರೆಗಳನ್ನು ಹೇಳ್ಬೇಕಂತೇಳಿ ಈ ಸಭೆ ಮುಖಾಂತರ ಕೇಳ್ಕೊಳ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣ ಕೊಪ್ಪಳ ಜಿಲ್ಲಾ ಘಟಕ ಅಧ್ಯಕ್ಷರಾದಂಥ ಬಸವರಾಜ ಹಳ್ಳಿ ಹಾಗೂ ನನ್ನ ಎಲ್ಲ ಘಟಕದ ಪದಾಧಿಕಾರಿಗಳಿಗೆ, ತಾಲೂಕು ಅಧ್ಯಕ್ಷರಿಗೆ, ಗ್ರಾಮ ಘಟಕ ಅಧ್ಯಕ್ಷರಿಗೆ ಶುಭಾಶಯ ಕೋರುತ್ತೇನೆ. ನನಗೆ ಒಂದು ದೊಡ್ಡ ಅಧಿಕಾರವನ್ನು ಕೊಟ್ಟಿರತಕ್ಕಂಥ ಬಸವರಾಜ ಹಳ್ಳಿಯವರು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಸದಸ್ಯರೆಲ್ಲ ಇದಲ್ಲ ನನಗೆ ಒಂದು ದೊಡ್ಡ ಮಟ್ಟದಲ್ಲಿ ಕುಕ್ನೂರು ತಾಲೂಕು ಅಧ್ಯಕ್ಷನಾಗಿ ನನ್ನನ್ನು ಮಾಡಿದ್ದಾರೆ. ಅದೇನಪ್ಪ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣ ಅಂದರೆ ಏನಪ್ಪ ಅಂದರೆ ರಕ್ಷಣಾ ವೇದಿಕೆ ಅಂತ ಹೋರಾಟಗಾರರು ಜಾಸ್ತಿ ಇದ್ದಾರೆ. ನಮ್ಮ ಬಣ ಎಂಥದ್ದು ಅಂತಂದೇಳಿ ನಾವು ಬಣವನ್ನು ತೋರಿಸಬೇಕು. ಅದು ಯಾರಿಂದಪ್ಪ ಅಂದರೆ ಬಸವರಾಜ ಹಳ್ಳಿಯವರಿಂದ ಬಂದಿರತಕ್ಕಂಥದ್ದು. ಜಿಲ್ಲಾಧ್ಯಕ್ಷರಾಗಿ ನಮಗೆ ಒಳ್ಳೆ ಉದ್ದೇಶವನ್ನು ಕೊಟ್ಟಿರುತ್ತಾರೆ. ಅವರಿಗೆ ನಾವು ತುಂಬುವುದನ್ನು ಕೋರುತ್ತಾ ನಾವು ಒಳ್ಳೆ ಮುಂದೆ ಅಧಿಕಾರ ಪಟ್ಟದಲ್ಲಿ ರಕ್ಷಣಾ ವೇದಿಕೆಯನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಒಂದೆರಡು ಮಾತುಗಳನ್ನು ಘೋಷಿಸ್ತೀನಿ. ಇವತ್ತು ಕುಕ್ನೂರು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮರಿಯಪ್ಪ ಅವರು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಾನು ಕೂಡ ಹೋರಾಟವನ್ನು ಮಾಡ್ತೀನಿ, ಎಲ್ಲ ಸಮಯದಲ್ಲಿ ಕೂಡ ತಾವೆಲ್ಲರ ಜೊತೆಗಿರಿ ಅಂತಂದು ಹೇಳುತ್ತಾ ತಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಾರೆ.
ಯಲಬುರ್ಗಾ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರುದ್ರಪ್ಪ ಬೇವೂರು ಅವರು ಕೂಡ ತಮ್ಮ ಅನಿಸಿಕೆಗಳನ್ನು ತಿಳಿಸಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಯಲಬುರ್ಗಾ ತಾಲೂಕಿನ ಬಸವರಾಜ ರೆಡ್ಡಿ ಅವರು ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ಇವತ್ತು ಈ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಈ ನಮ್ಮ ಸ್ವಾಭಿಮಾನಿ ಬಾಣ ಪೂರ್ಣ ಹೇಳ್ತಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಬಾಣದಿಂದ ಇವತ್ತು ನಮ್ಮ ಬಸವರಾಜ ರೆಡ್ಡಿ ಅವರು ಇವತ್ತು ಈ ನಮ್ಮ ತಾಲೂಕಿನಲ್ಲಿ ಇವತ್ತು ಹೋರಾಟಕ್ಕೆ ಮುಂದಾಗಿದ್ದಾರೆ. ಆದ್ದರಿಂದ ಇವತ್ತು ಎಲ್ಲರೂ ನಾವು ಅವರ ಜೊತೆಗೆ ನಾವು ಕೈಗೂಡಿಸಿ ನಾವು ತಾಲೂಕಾ ಅಧ್ಯಕ್ಷರು ಮತ್ತು ಬ್ರಾಹ್ಮಣ ಅಧ್ಯಕ್ಷರು ತಾಲೂಕಾ ಮತ್ತು ಯುವ ಘಟಕ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ನಾವು ಒಟ್ಟಾಗಿ ನಾವೆಲ್ಲರೂ ಅಣ್ತಮ್ಮನಾಗಿ ಅಂತ ತಿಳ್ಕೊಂಡು ಈ ಸಂಘಟನೆಯನ್ನು ಇನ್ನೂ ಜೋರಾಗಿ ಬೆಳೆಸೋಣ ಅಂತ ಹೇಳಿ ಮಾತುಗಳನ್ನು ಮುಗಿಸ್ತೀನಿ. ನಮ್ಮ ಕುಕ್ನೂರು ತಾಲೂಕಾ ನಮ್ಮ ಯಲಬುರ್ಗಾ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರುದ್ರಪ್ಪ ಬೇವೂರು ಅವರು ಕೂಡ ನೂತನ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ತಮ್ಮ ಅನಿಸಿಕೆಯನ್ನು ತಿಳಿಸಪಡಿಸಿದ್ದಕ್ಕೆ ಧನ್ಯವಾದಗಳು. ಇವತ್ತು ಯಲಬುರ್ಗಾ ತಾಲೂಕಿನ ಯುವ ಘಟಕ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು ಕೂಡ ತಮ್ಮ ಅನಿಸಿಕೆಗಳನ್ನು ತಿಳಿಸಬೇಕಂತೇಳಿ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಬಸವರಾಜ ಬೆಳ್ಳಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ನಮ್ಮ ಯಲಬುರ್ಗಾ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರುದ್ರಪ್ಪ ಬೇವೂರು ಅವರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ನೂತನವಾಗಿ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೂ ಇತರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ತಾಯಿ ಭುವನೇಶ್ವರಿ ಮಕ್ಕಳಾಗಿ ನಾವು ಒಂದೇ ಜಾತಿ ಭೇದ ಭಾವವನ್ನು ಇಲ್ಲದೆ ನಾವು ಒಂದೇ ತಾಯಿ ಮಕ್ಕಳಾಗಿ ಸಂಘಟನೆಯನ್ನು ಎತ್ತಿ ಹಿಡಿದು ಹಾಗೂ ಇಲ್ಲಿ ನಮ್ಮ ರೈತರವರಿಗೆ ಅಥವಾ ಎಲ್ಲ ನಮ್ಮ ಹಳ್ಳಿಯಿಂದ ಸಮಸ್ಯೆ ಆಗಿರ್ತಕ್ಕಂಥ ಹಳ್ಳಿಯವರೆಗೂ ಮತ್ತೆ ಏನೇ ಸಮಸ್ಯೆ ಇರಲಿ ಎಲ್ಲ ನಾವು ಹೋರಾಟನೆ ಮಾಡಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡಬೇಕು. ಹಾಗೂ ಈ ಕುರಿತು ನಾನು 2 ಮಾತನ್ನು ಮುಗಿಸ್ತೇನೆ. ನಮ್ಮ ಮಂಗಳಕುಂಟ ಹೋಬಳಿ ಘಟಕ ಯುವ ಘಟಕ ಅಧ್ಯಕ್ಷರಾಗಿರ್ತಕ್ಕಂಥ ಸುಕ್ಮನಿ ನಾಯಕ್ ಅವರು ಕೂಡ ತಮ್ಮ ಅನಿಸಿಕೆಗಳನ್ನು ತಿಳಿಸಬೇಕಂತ ಹೇಳಿ ವೇದಿಕೆಯ ಮೇಲೆ ಆಸೀನರಾದಂಥ ಬಸವರಾಜ ರೆಡ್ಡಿಯವರೇ ಹಾಗೂ ತಾಲೂಕು ಅಧ್ಯಕ್ಷರಾದಂಥ ರುದ್ರಪ್ಪ ಬೇವೂರವರೇ ಹಾಗೂ ನನ್ನ ಪದಾಧಿಕಾರಿಗಳೇ ಹಾಗೂ ಗ್ರಾಮ ಘಟಕದ ಅಧ್ಯಕ್ಷರೇ, ಈ ವೇದಿಕೆಯಲ್ಲಿ ತಾಲೂಕು ಅಧ್ಯಕ್ಷರಾದಂಥ ರುದ್ರಪ್ಪಣ್ಣನವರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ತಾಲೂಕು ಅಧ್ಯಕ್ಷರಾದಂಥ ರುದ್ರಪ್ಪಣ್ಣನವರಿಗೆ, ಜಿಲ್ಲಾಧ್ಯಕ್ಷರಾದಂಥ ಬಸವರಾಜಣ್ಣನವರಿಗೆ, ಜಿಲ್ಲಾಧ್ಯಕ್ಷರಾದಂಥ ಬಸವರಾಜಣ್ಣನವರಿಗೆ